गुरुभ्यो नमः। समर्थ सद्गुरु श्री ब्रह्म चैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 99, 100, 101 ಆಲ್ಮೋಸ್ಟ್ ನಾವು 50% ಆಫ್ ದ ಮನಾಚೆ ಶ್ಲೋಕದ ಕವರ್ ಮಾಡಿದಂಗೆ ಆಯಿತು. ಯಾಕಂದರೆ ಟೋಟಲ್ 205 ಶ್ಲೋಕವ. ಇವತ್ತು ನಾವು 102 ಶ್ಲೋಕದ ತನಕ ನೋಡ್ತೀವಿ. ಶ್ಲೋಕ 99. ಜಗೀಧನ್ಯ ವಾರಣಾಸಿ ಪುಣ್ಯರಾಶಿ ತಯೇ ಮಾಜಿಜಾತಾ ಗತಿ ಪೂರ್ವಜಾಸಿ ಮುಖೇ ರಾಮನಾಮಾವಳಿ ನಿತ್ಯಕಾಲಿ ಜಿವಾಹೀತ ಸಾಂಗೇ ಸದಾ ಚಂದ್ರಮೌಳಿ. ಭಾವಾರ್ಥ: ಪುಣ್ಯದಿಂದ ತುಂಬಿದ ಕಾಶಿ ಕ್ಷೇತ್ರವು ಜಗತ್ತಿನಲ್ಲಿ ನಿಜವಾಗಿಯೂ ಧನ್ಯವಾಗಿರುತ್ತದೆ. ಕಾಶಿಯಲ್ಲಿ ದೇಹ ಬಿಟ್ಟರೆ ನಮ್ಮೊಂದಿಗೆ ನಮ್ಮ ಪೂರ್ವಜರೆಲ್ಲರಿಗೂ ಕೂಡ ಉತ್ತಮ ಗತಿ ಪ್ರಾಪ್ತವಾಗುತ್ತದೆ. ಬಾಯಿಂದ ನಿರಂತರ ರಾಮನಾಮ ತೆಗೆದುಕೊಳ್ಳಬೇಕೆಂಬ ಹಿತದ ಮಾತನ್ನು ಶ್ರೀ ಶಂಕರನು ಅಲ್ಲಿ ಜೀವಿಗಳ ಕಿವಿಯಲ್ಲಿ ಹೇಳುತ್ತಾನೆ. ಇದ್ರದ್ದು ವಿವರಣೆ ಹೇಳ್ಬೋದಾದ್ರೆ ಸ್ವಲ್ಪ ಡೀಪ್ ಅದ ಮೀನಿಂಗ್. ಇದ್ರದ್ದು ವಿವರಣೆ ಸ್ವಲ್ಪ ನೋಡೋಣ. ಈಗ ಕಾಶಿ ಒಳಗೆ ಜೀವ ಬಿಟ್ರೆ ಅವರ ಪೂರ್ವಜರೆಲ್ಲ ಉದ್ಧಾರ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಹಾಗಂತ ಇಡೀ ಲೈಫ್ ಟೈಮ್ ಏನೋ ಕೆಟ್ಟ ಕೆಲಸ ಮಾಡಿ ಸಾಯೋ ಮುಂದೆ ಹೋಗಿ ಕಾಶಿ ಒಳಗೆ ಜೀವ ಬಿಡಬೇಕು ಹಂಗೆ ಅರ್ಥ ಅಲ್ಲ. ಇದು ಹೆಂಗದ ಅಂತಂದ್ರೆ, ಈಗ ಒಂದು ಸ್ವಲ್ಪ ಬೇಸಿಕ್ನಿಂದ ನೋಡ್ಕೋತ ಬರೋಣ. ಒಂದು ಫ್ಯಾಮಿಲಿ ಇರ್ತದ, ಅಷ್ಟೇನು ವೆಲ್ ಎಜುಕೇಟೆಡ್ ವೆಲ್ ಸೆಟಲ್ಡ್ ಫ್ಯಾಮಿಲಿ ಇರಂಗಿಲ್ಲ. ಆ ಫ್ಯಾಮ್ಲಿ ಒಳಗೆ ಒಬ್ಬ ಹುಡುಗ, ಒಬ್ಬ ಸ್ಟೂಡೆಂಟು ಚೆಂದಾಗಿ ಸ್ಟಡಿ ಮಾಡಿ ಚಲೋ ಮುಂದೆ ಬಂದ ಅಂದ್ರೆ ಆ ಹೋಲ್ ಫ್ಯಾಮ್ಲಿ ಹೆಂಗೆ ಅಪ್ಲಿಫ್ಟ್ ಆಗಿಬಿಡ್ತದಲ್ಲ, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತದೆ, ವೆಲ್ ಸೆಟ್ಲ್ ಆಗ್ತದೆ, ಸ್ವಲ್ಪ ಚಿಂತೆ ಟೆನ್ಷನ್ಸ್ ಕಡಿಮೆ ಆಗ್ತಾವ. ಹಂಗೆ ಒಬ್ಬ ಮನುಷ್ಯ, ಒಂದು ಫ್ಯಾಮ್ಲಿ ಒಳಗೆ ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಜ್ಞಾನ ಪಡೆದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಧ್ಯಾತ್ಮಿಕವಾದ ಮೇಲ್ಮಟ್ಟೆ ಅವಸ್ಥೆಗೆ ಹೋಗ್ತಾರೆ ಅಂಥೇಳಿ ಹಂಗೆ ಅರ್ಥ ಮಾಡ್ಕೋಬೇಕು. ಹಂಗೆ ಕಾಶಿ ಒಳಗೆ ಸಾಯೋದು ಅಂದ್ರೆ ದೊಡ್ಡ ಪುಣ್ಯ, ಅವರಿಗೆಲ್ಲ ಮೋಕ್ಷ ಸಿಗ್ತದ ಅಂತ ನಮ್ಮ ಹಿಂದೂಯಿಸಮ್ ಒಳಗೊಂದು ನಂಬಿಕೆ ಅದಲ್ಲ. ಆದ್ರೆ ಗುರುಗಳು ಹೇಳ್ತಾರೆ, ಕಾಶಿಯ ಒಡೆಯ ಚಂದ್ರಮೌಳಿ ಹೇಳ್ತಾನಂತ ಎಲ್ಲ ಜೀವಿಗಳ ಕಿವಿಯೊಳಗೆ ನಾಮ ತಗೋರಿ, ನಾಮ ಜಪ ಮಾಡ್ರಿ ಅಂತ ಹೇಳ್ತಾನಂತ. ಎಲ್ಲೇ ರಾಮನಾಮ ಜಪ ಇರ್ತದೆ ಅದು ಕಾಶಿ ಆಗ್ತದೆ. ಆ ಕ್ಷಣಾನ ಪವಿತ್ರ ಆಗ್ತದೆ, ಆ ಜಗಾನ ಪವಿತ್ರ ಆಗ್ತದೆ, ಆ ಲೈಫ ಒಂದು ಪವಿತ್ರತೆಯನ್ನು ಪಡೀತದ ಅಂತಿಲ್ಲೇ ಗುರುಗಳು ಹೇಳ್ತಾರೆ. ಕಾಶಿ ಹೊರಗೆಲ್ಲೂ ಇಲ್ಲ, ಕಾಶಿ ಎಲ್ಲದ, ಕಾಶಿ ನಮ್ಮ ಮನಸ್ಸೊಳಗದ. ನಮ್ಮ ಮನಸ್ಸು ವಿಚಾರಗಳು ಪವಿತ್ರ ಆದ್ರೆ, ಹೃದಯ ಶಾಂತಿ ಇದ್ರೆ, ಯಾವ ದ್ವೇಷ ಮತ್ಸರ ಅಸೂಯೆ ಭಯ ಯಾವೂ ಇಲ್ಲ ಮನಸ್ಸಿನಾಗ, ಶಾಂತ ರೀತಿಯಿಂದ ಮನಸ್ಸು ನಾಮಸ್ಮರಣೆ ಮಾಡ್ಲಿಕ್ಕತ್ತದಂದ್ರೆ ಅದ ಕಾಶಿ ಅಂತ ಮನಸ್ಸನ್ನ ಕಾಶಿ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಪೂರ್ವಜರೆಲ್ಲ ಮುಕ್ತಿ ಹೊಂದುತ್ತಾರ ಅಂಥೇಳಿ ಇದ್ರದ್ದು ಡೀಪ್ ರೂಟೆಡ್ ಮೀನಿಂಗ್ ನೋಡಬೇಕು ಅಂತಂದ್ರೆ, ನಮ್ಮ ಮನಸ್ಸೊಳಗಿರುವಂಥ ಹಳೆಯ ಸಂಸ್ಕಾರಗಳು, ಒಂದು ಓಲ್ಡ್ ಡೀಪ್ ರೂಟೆಡ್ ಪ್ಯಾಟರ್ನ್ಸ್ ಇರ್ತಾವೆ, ಥಾಟ್ ಪ್ಯಾಟರ್ನ್ಸ್. ಅವೆಲ್ಲ ಜನ್ರೇಷನ್ ಟು ಜನ್ರೇಷನ್ಸ್ ನಾವು ಕ್ಯಾರಿ ಮಾಡ್ಕೊಂಡು ಬಂದುಬಿಟ್ಟಿರ್ತೀವಿ. ಅವು ಎಲ್ಲ ಯಾವಾಗ ನಾವು ರಾಮನಾಮ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ಜಪ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ಅಂಥ ಎಲ್ಲ ಡೀಪ್ ರೂಟೆಡ್ ಪ್ಯಾಟರ್ನ್ಸ್ ಏನಿರ್ತಾವಲ್ಲ, ಹಳೆಯ ಮನಸ್ಸಿನಲ್ಲಿರುವಂಥ ಹಳೆಯ ಕೆಟ್ಟ ಸಂಸ್ಕಾರಗಳೇನಿರ್ತಾವಲ್ಲ, ಇವ ಭಯ ಭೀತಿ ಮೋಹ ಜಲಸಿ ದ್ವೇಷ ಅಸೂಯೆ ಟ್ರಾಮಾಗಳು ಏನೇನು ಒಳ ಮನಸ್ಸಿನೊಳಗೆ ಜನ್ಮಾಂತರದಿಂದ ಕುತ್ಕೊಂಡು ಬಂದುಬಿಟ್ಟಿರ್ತಾವಲ್ಲ, ಅವೆಲ್ಲ ನಾಶ ಆಗ್ತಾವ ಅಂತ ಹೇಳ್ತಾರಿಲ್ಲೇ. ಆಸೆ ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಅವನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಹುದೇನೋ ಅಲ್ಲಿ ಹೋದೇನೋ. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ. ಮೀಸಲಾದಿ ಮಿಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರು ಫಲವೇನೋ ಈ ಛಲವೇನೋ. ದಾಸನಾಗು ವಿಶೇಷನಾಗು.
ಇಲ್ಲೇ ದಾಸರು ಅದನ್ನ ಹೇಳಿಗತ್ತಾರ. ಆಸೆ ಕ್ಲೇಶ ದೋಷ ಎಲ್ಲ ಇಟ್ಕೊಂಡು ಒಳಗೆ ಹೋಗಿ ನಾವು ಕಂಚಿ ಸುತ್ತೀವಿ, ಕಾಳಹಸ್ತಿ ಸುತ್ತೀವಿ, ಗಂಗಾ ಸ್ನಾನ ಮಾಡ್ತೀವಿ, ಯಮುನಾ ಸ್ನಾನ ಮಾಡ್ತೀವಿ, ಎಲ್ಲ ಉಪವಾಸ ಮಾಡ್ತೀವಿ, ತಪ ಹೋಮ ನೇಮ ಮಾಡಿ ಎಷ್ಟು ಸರಿ ಮಾಡಿದರೆ ಏನು ಮನಸ್ಸು ಇವನ್ನೆಲ್ಲ ಕಳ್ಕೋಬೇಕು. ಆಸೆ ಕ್ಲೇಶ ದೋಷ ಭಯ ಭೀತಿ ಮತ್ಸರ ಮದ ಎಲ್ಲ ಕಳ್ಕೋಬೇಕಂದ್ರೆ ಹೆಂಗೆ? ದಾಸನಾಗಿ ನಾಮಸ್ಮರಣೆ ಮಾಡ್ಕೋತ ಹೋಗಪ್ಪ. ಆವಾಗ ಇವನ್ನೆಲ್ಲ ಕಳ್ಕೊಂಡು ನೀನು ಯಮನ ಪಾಶಕ್ಕೊಳಗಾಗೋದಿಲ್ಲ, ಒಳ್ಳೇದ ಗತಿ ಹೊಂತಿ ಸದ್ಗತಿ ಹೊಂತಿ ಅಂಥೇಳಿ ಇಲ್ಲೇ ದಾಸರು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ಮುಂದಿಂದು ಶ್ಲೋಕ 100. ಯಥಾ ಸಾಂಗರೇ ಕರ್ಮತೆ ಹಿ ಘಡೇನ घड़े धर्मते पुण्यगाठी पडेन दया पाहता सर्वभूति असेन फुकाचे मुखी नामते ही वसेನ. ಭಾವಾರ್ಥ: ಮನುಷ್ಯನ ಕೈಯಿಂದ ಕರ್ಮಗಳು ಯಥಾಸಾಂಗವಾಗಿ ಆಗುವುದಿಲ್ಲ. ಯಾವ ಕರ್ಮಗಳಾಗುತ್ತವೆಯೋ ಅವುಗಳಲ್ಲಿ ನ್ಯೂನತೆ ಉಳಿಯುವುದರಿಂದ ಅವುಗಳ ಪುಣ್ಯ ಪ್ರಾಪ್ತವಾಗುವುದಿಲ್ಲ. ಕರ್ಮವಾಗದಿದ್ದರೆ ಬಿಡಲಿ, ಆದರೆ ಸರ್ವ ಪ್ರಾಣಿಗಳ ವಿಷಯದಲ್ಲಿ ದಯೆಯೂ ಇರುವುದಿಲ್ಲ. ಅದೂ ಹೋಗಲಿ, ಬಾಯಲ್ಲಿ ಅತ್ಯಂತ ಸರಳವಾದ ನಾಮವೂ ಬರುವುದಿಲ್ಲ. ಈ ಶ್ಲೋಕದೊಳಗೆ ಗುರುಗಳು ಸತ್ಸಂಗತಿ ಮಹತ್ವ ಹೇಳಲಿಕ್ಕತ್ತಾರ. ಹೆಂಗಂದ್ರೆ ನಮ್ಮ ಸಂಗತಿ ಎಂಥದಿರ್ತದೆ, ಸಂಘ ಎಂಥದಿರ್ತದೆ, ಅಂಥವ ಕರ್ಮ ನಮ್ಮಿಂದ ಆಗ್ತಾವೆ. ನಮ್ಮ ಸತ್ಸಂಗತಿ ಇತ್ತು ಅಂದ್ರೆ ಏನು? ಈಗ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಸ್ಪಾಂಜ್ ಇರ್ತದೆ. ಸ್ಪಾಂಜ್ ಶುದ್ಧ ನೀರೊಳಗೆ ಇಡ್ರಿ, ಶುದ್ಧ ನೀರನ್ನು ಹೀರ್ಕೋತದ. ಇಲ್ಲ ಅದನ್ನು ತೆಗೆದು ಎಲ್ಲ ಗಲೀಜು ನೀರೊಳಗೆ ಇಡ್ರಿ, ಗಲೀಜು ನೀರು ಹೀರ್ಕೋತದ. ಹಂಗೆ ನಮ್ಮ ಮನಸ್ಸು ಎಂಥ ಜನರ ಸಂಘದೊಳಗೆ ಇರ್ತದೆ, ಅವ್ರ ವಿಚಾರಗಳನ್ನು ಗೊತ್ತಿಲ್ದಂಗೆ ಹೀರ್ಕೋತದ. ನಾವು ಸತತ ಏನು ಕೇಳ್ತೀವಿ, ಏನು ನೋಡ್ತೀವಿ, ಏನು ಓದ್ತೀವಿ, ನಮಗೆ ಗೊತ್ತಿಲ್ದಂಗೆ ಅದನ್ನೆಲ್ಲ ಮನಸ್ಸು ಎಬ್ಸಾರ್ಬ್ ಮಾಡ್ಕೋತ ಇರ್ತದೆ. ಅದಕ್ಕೆ ಇಲ್ಲೇ ಸತ್ಸಂಗ, ನಿಜವಾಗಿಯೂ ಸತ್ಸಂಗ ಬೇಕು. ಸತ್ಸಂಗ ಬಂತು, ಎಲ್ಲ ಜೀವಿಗಳೊಳಗೆ ದಯಾಭಾವ ಬಂತು, ಎಲ್ಲ ಬಂತು ಅಂತಂದ್ರೆ ಒಳ್ಳೆಯದನ್ನು ಓದ್ರಿ, ಒಳ್ಳೆಯದನ್ನು ಕೇಳ್ರಿ, ದೇವರ ನಾಮ ತಗೋರಿ. ಇವೆಲ್ಲ ಮಾಡೋದ್ರಿಂದ ಮನಸ್ಸು ಧರ್ಮದ ಮಾರ್ಗಕ್ಕೆ ಹತ್ತದ. ಧರ್ಮದ ಮಾರ್ಗಕ್ಕೆ ಹತ್ತೋದ್ರಿಂದ ಆತ್ಮಬಲ ಬೆಳೀತದ, ಒಂದು ಜೀವನಕ್ಕೆ ಸಾರ್ಥಕ್ಕೆ ಬರ್ತದ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕತ್ತಾರ ಗುರುಗಳು. ಅದರ ಕೊನೆ ಸಾಲೊಳಗೆ ಹೇಳ್ತಾರೆ, ಫುಕಾಚೆ ಮುಖಿ ನಾಮತೆ ಹಿ ವಸೇನ. ಸುಮ್ಮನೆ ಖಾಲಿ ಪೀಲಿ ಏನೂ ದೇವ್ರ ಸುದ್ದಿಲ್ಲ, ದೇವ್ರದ್ದು ಓದಿಲ್ಲ, ಒಂದು ಆಧ್ಯಾತ್ಮದ ಬಗ್ಗೆ ಏನೂ ತಿಳ್ಕೊಳ್ಳೋದಿಲ್ಲ, ಬರೇ ಪ್ರಪಂಚದೊಳಗೆ ಮುಳುಗಿದಂಥ ಮುಖದೊಳಗೆ, ಇಲ್ಲಿ ಮುಖಿ ಅಂದರೆ ಬಾಯಿ ಒಳಗೆ ನಾಮ ವಾಸ ಮಾಡೋದಿಲ್ಲ ಅಂಥೇಳಿ ಗುರುಗಳು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಎಷ್ಟು ಸತ್ಸಂಗತಿ ಬೇಕು ನಮಗೆ. ಸತ್ಸಂಗತಿ ಅಂದರೆ ಬರೀ ಮನುಷ್ಯರು ಸಿಗ್ಲಿಕ್ಕಿಲ್ಲ ನಮಗೆ. ಸತ್ಸಂಗತಿಗೆ ಸಾಧು ಸಂತರು ಬೇಕಂದ್ರೆ ನಮಗೆ ಸಿಗ್ಲಿಕ್ಕಿಲ್ಲ. ಅವರ ಪುಸ್ತಕದ ರೂಪದೊಳಗೆ ಇದ್ದಾರಲ್ಲ, ಅವ್ರ ಪುಸ್ತಕನೂ ಒಂದು ಸತ್ಸಂಗತಿ. ಏನೋ ಯೂಟ್ಯೂಬ್ ಒಳಗೆ ಎಷ್ಟೋ ವಿಡಿಯೋಸ್ ಸಿಗ್ತಾವೆ ನಮಗೆ, ಸತ್ಯಾತ್ಮ ಗುರುಗಳ ವಿಡಿಯೋಸ್ ಸಿಗ್ತಾವೆ, ಎಲ್ಲ ವಿಡಿಯೋಸ್ ಸಿಗ್ತಾವೆ. ಓಕೆ, ಮೂವೀಸ್ ಎಂಜಾಯ್ ಮಾಡ್ತೀವ, ಒಂದು ಭಕ್ತಿ ಪ್ರಧಾನ ಮೂವೀಸ್ ಸಿಗ್ತಾವೆ. ಎಲ್ಲಾನು ನೋಡ್ಕೋತ ಹೋಗೋದ್ರಿಂದ ನಮ್ಮ ಮನಸ್ಸು ಆ ಸತ್ಸಂಗತಿ ಒಳಗೆ ರಮಿಸ್ಲಿಕ್ಕತ್ತು ಅಂತಂದ್ರೆ ಮತ್ತು ಮುಂದುವರಿತದ. ಭಗವಂತನ ಪ್ರೇಮ ಹೃದಯದೊಳಗೆ ಸ್ಟ್ರಾಂಗ್ ಆಗೋದಕ್ಕೆ ಏನು ಬೇಕಾಗಿರ್ತದಲ್ಲ, ಅವಂತ ಒಂದು ಥರದ ಅನಾಸಕ್ತ ಅವಸ್ಥೆ ಬೇಕಾಗಿರ್ತದಲ್ಲ, ವೈರಾಗ್ಯ ಬೇಕಾಗಿರ್ತದಲ್ಲ, ಅದು ಆ ಮನುಷ್ಯಾಗ ತಾನಾಗೇ ಬರ್ಲಿಕ್ಕತ್ತದ ಅಂಥೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಶ್ಲೋಕ 101. जया नावडे नाम त्याये मजाची विकल्पे उठे तर्कत्या नरखचीची म्हणून अति आदरे नाम घ्यावे मुखे बोलता दोष जाती स्वभावे. ಭಾವಾರ್ಥ: ಯಾರಿಗೆ ಭಗವಂತನ ನಾಮ ರುಚಿಸುವುದಿಲ್ಲವೋ ಅವನಿಗೆ ಯಮರಾಜನು ತೊಂದರೆ ಕೊಡುತ್ತಾನೆ. ನಾಮದ ವಿಷಯದಲ್ಲಿ ಸಂಶಯ ಹೊಂದಿ ಮನಸ್ಸಿಗೆ ಬಂದಂತೆ ತರ್ಕ ಮಾಡುವುದೆಂದರೆ ನರಕದಂತೆ ದೂಷಿತವಾಗಿರುತ್ತದೆ. ಆದ್ದರಿಂದ ಅತ್ಯಂತ ಪೂಜ್ಯ ಭಾವನೆಯಿಂದ ನಾಮ ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ ನಾಮ ತೆಗೆದುಕೊಂಡರೆ ದೇಹ ಬುದ್ಧಿಯ ದೋಷಗಳು ತಾವಾಗಿಯೇ ಇಲ್ಲದಂತಾಗುತ್ತವೆ.
ಇಲ್ಲೇ ಇದ ಹೇಳಲಿಕತ್ತಾರ, ಭಗವಂತನ ನಾಮ ಯಾರಿಗೆ ರುಚಿಸೋದಿಲ್ಲ? ಯಾರು ಆಧ್ಯಾತ್ಮ ದಾರಿ ಒಳಗೆ ಬಂದೇ ಇಲ್ಲ, ಯಾರಿಗೆ ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ಭಕ್ತಿ ಅನ್ನೋದು ಇಲ್ಲೇ ಇಲ್ಲ, ಅವರಿಗೆ ನಾಮ ರುಚಿಸೋದೇ ಇಲ್ಲ. ಅವ್ರು ಯಾವಾಗಲೂ ಪ್ರಾಪಂಚಿಕವಾಗೇ ಇರ್ತಾರೆ. ಪ್ರಾಪಂಚಿಕವಾಗಿ ಅದು ಪ್ರಪಂಚದಿಂದ ಬರೋ ಕಷ್ಟಕ್ಕೆ ಸೋತು ಹೋಗ್ತಾರೆ, ಸುಖಕ್ಕೆ ಹಿಗ್ಗಿ ಹೋಗ್ತಾರೆ. ಹಿಂಗೆ ನಾಮದ ವಿಷಯದೊಳಗೆ ಸಂಶಯ ಹೊಂದಿ ಬರೇ ತರ್ಕ ಮಾಡ್ಕೋತ ಕೂಡುದಂದ್ರೆ ಗುರುಗಳಿಗೆ ಭಾಳ ಸಿಟ್ಟು ಬರ್ತದೆ. ಎಷ್ಟು ಸಲ ಪ್ರವಚನದಾಗ ಮಹಾರಾಜರ ಪ್ರವಚನದಾಗೂ ಹೇಳ್ತಾರೆ, ನಾಮದ ವಿರುದ್ಧ ಯಾರು ಏನು ಹೇಳಿದ್ರು ಕೇಳಬೇಡ್ರಿ. ನಮ್ಮ ಸಂತರು ಹೇಳಾರಲ್ಲ, ನಮ್ಮ ಗುರುಗಳು ಹೇಳಾರಲ್ಲ, ಕಣ್ಣು ಮುಚ್ಚಿ ಭಕ್ತಿ ಶ್ರದ್ಧೆಯಿಂದ ನಾಮ ತಗೋತ ಹೋಗ್ರಿ. ಎಂಥ ಒಳಗೆ ಕೆಟ್ಟ ನರಕನ ತುಂಬ್ಕೊಂಡಿರಲಿ, ನಮ್ಮ ಮನಸ್ಸು ನರಕ ಯಾಕೆ ಆಗಿರ್ವಲ್ದ್ಯಾಕೆ ಅದು ಸ್ವರ್ಗ ಆಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸ್ವರ್ಗ ನರಕ ಹೊರಗೆ ಎಲ್ಲವ ಅಂತ ಹೇಳ್ತಾರೆ ಗುರುಗಳು. ಸ್ವರ್ಗ ನರಕ ನಮ್ಮ ಮನಸ್ಸೊಳಗೆ ಮಾಡ್ಕೊಳ್ಳೋದು. ಮನಸ್ಸು ಶುದ್ಧತೆಯಿಂದ ಪವಿತ್ರತೆಯಿಂದ ಕೂಡಿ ಸಂತೋಷದಿಂದ ಆನಂದದಿಂದ ಭಗವಂತನ ಆನಂದೊಳಗೆ ಭಗವದ್ ಆನಂದದೊಳಗೆ ರಮಿಸ್ಲಿಕ್ಕತ್ತು ಅಂದ್ರೆ ಅದ ಸ್ವರ್ಗ. ಪ್ರಪಂಚಿಕದ ವಸ್ತು ವ್ಯಕ್ತಿ ಒಳಗೆ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತಂದ್ರೆ ಅದ ನರಕ ಅಂಥೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಮತ್ತು ಭಾಳಷ್ಟು ದೊಡ್ಡ ದೊಡ್ಡ ಸಂತರು ಎಲ್ಲರೂ ನಾಮದ ಎಷ್ಟು ಮಹತ್ವ ಪ್ರತಿಪಾದನೆ ಮಾಡ್ತಾರಲ್ಲ. ಬ್ಯಾಸರಾಗಲಿ, ಎಷ್ಟು ಇದಾಗಲಿ, ಕಷ್ಟ ಆಗಲಿ, ಅನ್ನಿಸ್ಲಿ, ಫೋರ್ಸೆಬಲಿ ನಾಮ ತಗೋರಿ. ಅದು ಯಾವ ದೋಷಗಳವಲ್ಲ ಅವನ್ನ ಹೊರಗೆ ಹಾಕಿ ಭಗವಂತಗೆ ಎಂಥ ಗುಣಗಳು ಸೇರ್ತಾವಲ್ಲ ಅದನ್ನು ನಮಗೆ ಗೊತ್ತಿಲ್ದಂಗೆ ಬೆಳೆಸ್ಕೊತ ಹೋಗ್ತದೆ ಅಂಥೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಜೈ ಜೈ ರಘುವೀರ ಸಮರ್ಥ.